ಓಂ ಶಾಂತಿ 19/4/2022 मीठे बच्चे, बाप है भक्तों और बच्चों की रखवाली करने वाला। भक्त वत्सलम पतित से पावन बनाकर घर ले जाने की जिम्मेवारी बाप की है, बच्चों की नहीं। ಮಧುರ ಮಕ್ಕಳೇ, ತಂದೆ ಭಕ್ತರ ಮತ್ತು ಮಕ್ಕಳ ರಕ್ಷಕ ಆಗಿದ್ದಾರೆ, ಭಕ್ತ ವತ್ಸಲಂ ಆಗಿದ್ದಾರೆ. ಪತಿತರನ್ನು ಪಾವನ ಮಾಡಿ ಮನೆಗೆ ಕರೆದು ಒಯ್ಯುವ ಜವಾಬ್ದಾರಿ ತಂದೆಯದಾಗಿದೆ, ಮಕ್ಕಳದ್ದಲ್ಲ. प्रश्न, बाप का कल्प कल्प फर्ज क्या है? कौन सा होना बाप को ही रहता है? ಕಲ್ಪ ಕಲ್ಪಕ್ಕೂ ತಂದೆಯ ಕರ್ತವ್ಯ ಏನಾಗಿದೆ? ಯಾವ ಚಿಂತೆ ತಂದೆಗೆ ಸದಾ ಇರ್ತದೆ? उत्तर, बाप का फर्ज है बच्चों को राजयोग सिखलाकर पावन बनाना, सभी को दुख से छुड़ाना. बाप को होना रहता है कि मैं जाकर अपने बच्चों को सुखी बनाऊं. ತಂದೆಗೆ ಚಿಂತೆ ಇರ್ತದೆ, ನಾನು ಸೃಷ್ಟಿಗೆ ಹೋಗಿ ಮಕ್ಕಳನ್ನು ಸುಖಿ ಮಾಡಬೇಕು ಅಂತ. ಗೀತ ಮುಖಡ ದೇಖಲೆ ಪ್ರಾಣಿ. ಹೇ ಆತ್ಮರೇ, ನಿಮ್ಮ ಮುಖವನ್ನು ನೀವೇ ನೋಡಿಕೊಳ್ಳಿರಿ. ಓಂ ಶಾಂತಿ. यह कौन पूछ रहा है? बाप जिसको ऑलमाइटी अथॉरिटी कहते हैं, बाप की महिमा करते हैं, लिबरेटर गाइड भी कहते हैं. वह है सब की सद्गति करने वाला. वह सर्व का दुख हरता सुख करता है. ನಿಮ್ಮ ಮುಖವನ್ನು ನೀವೇ ನೋಡಿಕೊಳ್ಳಿರಿ. ನಿಮ್ಮ ಪುರುಷಾರ್ಥ ಏನಿದೆ, ನಿಮ್ಮ ಚಾರ್ಟ್ ಏನಿದೆ ಅನ್ನೋದನ್ನು ಪ್ರತಿದಿನ ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ ಎಂದು ಯಾರು ಹೇಳ್ತಾ ಇದ್ದಾರೆ? ಸರ್ವಶಕ್ತಿವಂತನಾದ ತಂದೆ, ಯಾರಿಗೆ ಮಾರ್ಗದರ್ಶಕ, ಮುಕ್ತಿದಾತ, ಸರ್ವರ ಸದ್ಗತಿದಾತ ಎಂದು ಮಹಿಮೆ ಮಾಡಲಾಗ್ತದೆ, ಆ ತಂದೆಯೇ ಬಂದು ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವನು ಸರ್ವರ ದುಃಖ ಹರ್ತ ಸುಖಕರ್ತ ಆಗಿದ್ದಾನೆ. समझते हैं परमधाम का रहने वाला, परंतु अज्ञान के वश कह दिया सर्वव्यापी. ಎಲ್ಲರೂ ಒಪ್ಕೊಳ್ತಾರೆ ಅವನು ಪರಮಧಾಮದ ನಿವಾಸಿ ಅಂತ. ಆದರೆ ಮತ್ತೆ ಅಜ್ಞಾನಕ್ಕೆ ವಶ ಆಗಿ ಅವನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು. सब भगत है बच्चे और भगवान है बाप. यह जरूर सब बच्चों को समझाना चाहिए कि दुख हरता सुख करता हमारा बाप है. ಎಲ್ಲ ಭಕ್ತರೂ ಸಹ ತಂದೆಯ ಮಕ್ಕಳೇ ಆಗಿದ್ದಾರೆ. ಆದ್ದರಿಂದ ಎಲ್ಲರಿಗೂ ತಿಳಿಸಬೇಕು, ಪರಮಾತ್ಮ ತಂದೆ ಸರ್ವರ ದುಃಖ ಹರ್ತ ಸುಖಕರ್ತ ಆಗಿದ್ದಾರೆ. उनका नाम गाया जाता है ಭಕ್ತ ವತ್ಸಲಂ. ಆ ತಂದೆಯ ಮಹಿಮೆ ಆಗಿದೆ ಭಕ್ತ ವತ್ಸಲಂ ಅಂತ. यह नाम कोई गुरु गोसाई को नहीं दे सकते. बच्चे या भक्त तो बहुत है, उन पर रहम करने वाला एक ही बाप है. ಭಕ್ತವತ್ಸಲಂ ಎನ್ನುವಂತಹ ಹೆಸರು ಅಥವಾ ಮಹಿಮೆ
ಗುರು ಗೋಸಾವಿಗಳ ಮಹಿಮೆ ಆಗೋದಿಲ್ಲ. ಅವರಿಗೆ ಈ ಥರ ಹೇಳಲಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಅನೇಕ ಭಕ್ತರು ಇದ್ದಾರೆ, ಮಕ್ಕಳೂ ಇದ್ದಾರೆ. ಎಲ್ಲರ ಮೇಲೆ ಕೃಪೆ ಮಾಡುವವನು, ದಯೆ ತೋರಿಸುವವನು ಒಬ್ಬನೇ ಆಗಿದ್ದಾನೆ. ಸಾರಿ ದುನಿಯಾ ಕೋ एक बाप ही आकर सुख शांति देते हैं, समझाते हैं लक्ष्मी नारायण के राज्य को वैकुंठ व स्वर्ग कहा जाता है. इस समय कलयुग है तो बाबा को ओना होगा. हद के बाप को भी फुरना होता है. यह बेहद का बाप है. मालूम होना चाहिए कि सभी भक्तों का कल्याणकारी एक बाप ही है. उनको ही फुरना रहता है कि बच्चों को जाकर सुखी बनाओ. जब मनुष्यों को आफतें आती है तो सभी भगवान को याद करते, पुकारते हैं, परमपिता परमात्मा बचाओ. ಸರ್ವಾತ್ಮರಿಗೂ ತಂದೆ ಶಿವ ಬಾಬಾ ಆಗಿದ್ದಾರೆ. ಸರ್ವರಿಗೂ ಸುಖ ಶಾಂತಿ ಕೊಡೋನಾಗಿದ್ದಾನೆ. ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ಮನುಷ್ಯರಿಗೆ ದುಃಖ ಜಾಸ್ತಿ ಆದಾಗ ನನಗೆ ಚಿಂತೆ ಶುರುವಾಗ್ತದೆ. ನಾನು ಸೃಷ್ಟಿಗೆ ಹೋಗಿ ಎಲ್ಲರನ್ನೂ ಸುಖಿ ಮಾಡಬೇಕು ಎಂಬ ಸಂಕಲ್ಪ ನನ್ನಲ್ಲಿ ಬರ್ತದೆ. ಯಾಕೆ ಅಂದರೆ ಆ ಸಮಯದಲ್ಲಿ ಎಲ್ಲ ಭಕ್ತರು ನನ್ನನ್ನು ನೆನಪು ಮಾಡ್ತಿರ್ತಾರೆ. ಮನುಷ್ಯರಿಗೆ ಕಷ್ಟ ಬಂದಾಗ, ದುಃಖ ಬಂದಾಗ, ಹೇ ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ರಕ್ಷಿಸು ಅಂತ ಕೇಳ್ಕೊತಾರೆ. ಆ ಸಮಯದಲ್ಲಿ ನಾನು ಬರ್ತೀನಿ. ತುಮ್ ಬಚ್ಚೋं के सन्मुख बैठा हूँ. बाप कहते, क्या मुझे ख्याल नहीं होगा कि अभी सब पतित हो गए हैं. मैं जाकर सबको पावन बनाऊं. यह मेरा कल्प कल्प का ಫರ್ಜ್ है. ನೀವೆಲ್ಲರೂ ದುಃಖದಿಂದ ಕರೆಯುವಾಗ ನನಗೂ ಸಂಕಲ್ಪ ಬರ್ತದೆ, ನಾನು ಸೃಷ್ಟಿಗೆ ಹೋಗಿ ಪತಿತ ಆಗಿರುವಂಥ ಆತ್ಮರನ್ನು ಪಾವನ ಮಾಡಬೇಕು, ಸರ್ವರಿಗೆ ದುಃಖದಿಂದ ಮುಕ್ತ ಮಾಡಬೇಕು, ಸುಖ ಶಾಂತಿ ಕೊಡಬೇಕು ಎಂಬ ಸಂಕಲ್ಪ ನನ್ನಲ್ಲಿ ಬರ್ತದೆ. ಆ ಪ್ರಕಾರ ನಾನು ಬಂದು ಆ ಕರ್ತವ್ಯ ನಿಭಾಯಿಸ್ತೀನಿ. ಕಲ್ಪಕಲ್ಪಕ್ಕೂ ನನ್ನ ಕರ್ತವ್ಯ ಇದೇ ಆಗಿದೆ. भले इस समय पुकारते सभी है परंतु वह लव नहीं है. तुम सारे ड्रामा को समझ गए हो. ಕೊನೆಗೆ ಕಲಿಯುಗದಲ್ಲಿ ಎಲ್ಲರೂ ಪರಮಾತ್ಮನಿಗೆ ಕರೀತಾರೆ, ನೆನಪು ಮಾಡ್ತಾರೆ. ಆದರೆ ಅಂತಹ ಪ್ರೀತಿ ಅವರಲ್ಲಿ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಈಗ ನಿಮಗೆ ನಾಟಕದ ರಹಸ್ಯ ತಿಳಿದಿದೆ. ತುಮಕೋ ಪಾವನ್ ಬನಾನೆ ಆಯಾ ಹೂँ. ಯಹ ಮೇರಿ ಬಾತ್ ಮಾನೋ ತೋ ಸಹೀನಾ. ಈಗ ನಾನು ಬಂದಿದ್ದೇನೆ, ಪಾವನ ಮಾಡಲಿಕ್ಕಾಗಿ ಬಂದಿದ್ದೇನೆ. ಆದ್ದರಿಂದ ನೀವು ಪವಿತ್ರ ಆಗಬೇಕು. ಈ ನನ್ನ ಮಾತನ್ನು ನೀವು ಕೇಳಬೇಕು. ಸನ್ಯಾಸಿ ಭಿ ಇನ್ ವಿಕಾರೋं को छोड़ते, वह है हद का ಸನ್ಯಾಸ್. ಸನ್ಯಾಸಿಗಳು ಸಹ ಈ ವಿಕಾರಗಳನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗ್ತಾರೆ. ಅವರದ್ದಾಗಿದೆ ಹದ್ದಿನ ಸನ್ಯಾಸ. ಹಮಾರಾ ಹೇ ಬೇಹದ್ ಕಾ ಸನ್ಯಾಸ. ಆದರೆ ನಾವು ಮಾಡುವಂಥ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ. ಸಾರಿ ಪುರಾನಿ ದುನಿಯಾ ಕಾ ಬಾಪ್ ಕಿತನಾ ಅಚ್ಚಿ ಥರ ಸಮझाते. ನಾವು ಹಳೆ ಜಗತ್ತಿನ ಸನ್ಯಾಸ ಮಾಡ್ತಿದ್ದೀವಿ. ಈ ಸನ್ಯಾಸ ಬಾಬಾ ನಮಗೆ ಎಷ್ಟು ಒಳ್ಳೆಯ ರೀತಿಯಿಂದ ಕಲಿಸಿಕೊಡ್ತಾರೆ. ಪ್ರಜಾಪಿತ ಬ್ರಹ್ಮ ಕುಮಾರ್ और कुमारियाँ प्रैक्टिकल में है ना. बोर्ड भी लगा हुआ है. कितने ढेर बच्चे हैं, सब कहते हैं मम्मा बाबा.
ಪ್ರಜಾಪಿತ ಬ್ರಹ್ಮ ಕುಮಾರಿಯರು ಈಗ ಪ್ರತ್ಯಕ್ಷವಾಗಿ ತಮ್ಮ ಕರ್ತವ್ಯಗಳನ್ನು ಮಾಡ್ತಿದ್ದಾರೆ. ಸೇವಾ ಕೇಂದ್ರದ ಹೊರಗೆ ಬೋರ್ಡು ಹಾಕಲ್ಪಡ್ತದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತೇಳಿ. ಈಗ ತಂದೆಯ ಮಕ್ಕಳ ಸಂಖ್ಯೆನೂ ವೃದ್ಧಿಯಾಗಿದೆ. ಎಲ್ಲರೂ ಮಮ್ಮ ಬಾಬಾ ಅಂತ ಕರೀತಾರೆ. ಗಾಂಧಿ ಕೋ ಭಿ ಫಾದರ್ ಆಫ್ नेशन कहते, वह भी भारत का फादर था, सारी दुनिया का तो नहीं कहेंगे. ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಹೇಳ್ತಾರೆ, ಭಾರತದ ಪಿತ ಅಂತ ಕರಿತಿದ್ರು. ಆದರೆ ಗಾಂಧೀಜಿ ವಿಶ್ವದ ಪಿತ ಆಗೋದಿಲ್ಲ. ಗಾಂಧೀಜಿಗೆ ವಿಶ್ವಪಿತ ಅಂತ ಹೇಳೋದಿಲ್ಲ. ಸಾರಿ ದುನಿಯಾ ಕಾ ಪಿತಾ ತೋ ಏಕ ಹಿ. ಜಗತ್ಪಿತ, ವಿಶ್ವಪಿತ, ಪರಮಪಿತ ಒಬ್ಬನೇ ಆಗಿದ್ದಾನೆ. ವಹ ಕಹತೆ ಕಾಮ ಮಹಾಶತ್ರು ತುಮ್ ಇನ್ ಪರ್ ಜೀತ ಪಾओ. ಆ ವಿಶ್ವಪಿತನಾದಂಥ ತಂದೆ ಮಕ್ಕಳಿಗೆ ಹೇಳ್ತಿದ್ದಾರೆ, ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ, ಅದರ ಮೇಲೆ ಜಯ ಗಳಿಸಿರಿ. ಇನ್ಮೇ ಕೋಯಿ ಸುಖ ನಹಿ ಹೈ. ವಿಕಾರದಲ್ಲಿ ಯಾವ ಸುಖನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಪವಿತ್ರ ದೇವತಾओं ಆಗೆ ಜಾಕರ್ ಸಿರ್ ಝುಕಾತೆ, ಸಮಜ್ತೆ ಕುಚ್ ನಹಿ. ಪವಿತ್ರತೆಗೆ ಭಾರತದಲ್ಲಿ ಮಹತ್ವ ಇದ್ದೇ ಇದೆ. ಅಪವಿತ್ರ ಭಕ್ತರು ಪವಿತ್ರ ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ಯಾಕೆ ಮಾಡ್ತೀವಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ಬಾಪ್ ಕಹತೆ, ಬಚ್ಚೆ ಯಹ ಅಂತಿಮ್ ಜನ್ಮ ಪವಿತ್ರ ಬನು. 21 ಜನ್ಮೋं के लिए तुम्हारी ಕಾಯಾ ಕಲ್ಪತರು ಕರ್ ದೂಂಗಿ. ಈ ಕೊನೆಯ ಜನ್ಮದಲ್ಲಿ ನೀವು ಪವಿತ್ರ ಆಗಿಬಿಟ್ಟರೆ 21 ಜನ್ಮಗಳವರೆಗೆ ನಿಮಗೆ ಕಾಯ ಕಲ್ಪತರು ಸಿಗ್ತದೆ. ನಿಮ್ಮ ಕಾಯ ದೇಹ ಕಂಚನ ಕಾಯ ಆಗಿಬಿಡ್ತದೆ. ಬಹುತ್ ಸಹಜ है, परंतु माया ऐसी है जो हरा देती. ಪವಿತ್ರತೆಯ ಧಾರಣೆ ಮಾಡುವುದು ತಂದೆಯ ಸಹಯೋಗದಿಂದ ಬಹಳ ಸಹಜ ಇದೆ. ಆದರೆ ಮಾಯೆ ಇದರಲ್ಲಿ ಮಕ್ಕಳನ್ನು ಸೋಲಿಸ್ತದೆ. ಭಲ್ 4-6 ಮಾಸ್ ಪವಿತ್ರ रहते फिर भी कमर टूट पड़ती. तुम जानते हो बाबा कल्प पूर्व के समान समझा रहे. ಕೆಲವರು 4-6 ವರ್ಷ ಜ್ಞಾನದಲ್ಲಿ ನಡೀತಾರೆ, ಪವಿತ್ರ ಜೀವನ ನಡೆಸ್ತಾರೆ, ನಂತರ ಮತ್ತೆ ಸೋಲ್ತಾರೆ, ಬಿದ್ದು ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕಲ್ಪಪೂರ್ವದಲ್ಲಿ ಏನು ನಡೆದಿತ್ತು ಅದೇ ನಡೀತಾ ಇದೆ. ಕಲ್ಪಪೂರ್ವದಲ್ಲಿ ನಾನು ಯಾವ ಜ್ಞಾನ ಕೊಟ್ಟಿದ್ದೆ, ಈ ಜ್ಞಾನ ಕೇಳಲಿಕ್ಕೆ ಯಾರ್ಯಾರು ಬಂದಿದ್ದರು ಅವರೇ ಮತ್ತೆ ಈಗ ಬರ್ತಾರೆ. ಕೌರವ್ ಪಾಂಡವ್ भाई भाई दिखाते, दूसरे गांव व देश के नहीं. पतित पावन बाप अविनाशी खंड भारत में ही आते. यह बर्थ प्लेस है. ಭಾರತದಲ್ಲಿ ಮಹಾಭಾರತ ಯುದ್ಧದ ಕಥೆ ಹೇಳ್ತಾರೆ. ಕೌರವರು ಪಾಂಡವರು ಸೋದರರು, ಆದರೆ ಯುದ್ಧ ಮಾಡಿದರು. ಅವರೇನು ಬೇರೆ ಬೇರೆ ದೇಶದವರು ಇರಲಿಲ್ಲ, ಬೇರೆ ಬೇರೆ ಊರಿನವರು ಆಗಿರಲಿಲ್ಲ. ಒಂದೇ ಮನೆತನದ ಅಣ್ಣ ತಮ್ಮಂದಿರು ಆಗಿದ್ದರು, ಸೋದರರಾಗಿದ್ದರು. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಯುದ್ಧ ಕೌರವರ ಜೊತೆಗೆ ಅಂದರೆ ಆಸುರಿ ಗುಣಗಳ ಜೊತೆಗೆ ನಡೀತಾ ಇದೆ. ಪತಿತ ಪಾವನ ತಂದೆ ಬಂದು ಆ ಯುದ್ಧ ನಿಮಗೆ ಕಲಿಸ್ತಾ ಇದ್ದಾರೆ. ಪರಮಾತ್ಮ ಈ ಭಾರತದಲ್ಲೇ ಬರ್ತಾರೆ. ಯಾಕೆ ಅಂದರೆ ಭಾರತ ಅವಿನಾಶಿ ಖಂಡ ಆಗಿದೆ. ಬರ್ತ್ ಪ್ಲೇಸೆ. ಇದು ಯಾಕೆ ಅವಿನಾಶಿಯಾಗಿ ಉಳಿತದೆ ಅಂದರೆ ಇದು ಪರಮಾತ್ಮನ ಅವತರಣೆಯ ಭೂಮಿಯಾಗಿದೆ, ಜನ್ಮಭೂಮಿ ಆಗಿದೆ. ಶಿವ ಜಯಂತಿ ಮನಾತೆ ಹೇ
निराकार शिव परमात्मा जन्म लेते। नाम शिव है, शरीर तो है नहीं, और सबके ब्रह्मा विष्णु शंकर के भी चित्र है। ऊंचे ते ऊंचा एक भगवान, वह इनमें प्रवेश करते, परंतु आया कैसे? ನಿರಾಕಾರ ಶಿವ ತಂದೆ ಈ ಭಾರತದಲ್ಲಿ ಅವತರಿಸಿ ಬರ್ತಾರೆ. ಆ ಕಾರಣದಿಂದ ಭಾರತದಲ್ಲಿ ಶಿವ ಜಯಂತಿಯ ಆಚರಣೆ ಮಾಡಲಾಗ್ತದೆ. ಆದರೆ ಹೇಗೆ ಬರ್ತಾರೆ, ಯಾರ ದೇಹದಲ್ಲಿ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿರಾಕಾರ ತಂದೆಗೆ ಆಕಾರಿ ಸೂಕ್ಷ್ಮ ಶರೀರನೂ ಇಲ್ಲ, ಅಥವಾ ಮನುಷ್ಯರಂತೆ ಸ್ಥೂಲ ಶರೀರನೂ ಇಲ್ಲ. भारत में शिव जयंती मनाते, मंदिर भी सबसे बड़ा यहाँ ही है, इसमें भी लिंग रख दिया है. समझाना चाहिए शिव जरूर आते हैं, शरीर बिगड़ तो कुछ होना ही नहीं है. ಭಾರತದಲ್ಲಿ ಶಿವ ಜಯಂತಿಯ ಆಚರಣೆ ಮಾಡ್ತಾರೆ. ಭಾರತದಲ್ಲಿನೇ ಶಿವನ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟಿದ್ದಾರೆ. ಎಲ್ಲಕ್ಕಿಂತಲೂ ದೊಡ್ಡ ಶಿವಾಲಯ ಸೋಮನಾಥ ಮಂದಿರ ಆಗಿದೆ. ಅಲ್ಲಿಯೂ ಸಹ ಲಿಂಗು ಸ್ವರೂಪದಲ್ಲಿ ಶಿವನ ಪ್ರತಿಮೆಯನ್ನು ಇಟ್ಟಿದ್ದಾರೆ. ನೀವು ಎಲ್ಲರಿಗೂ ಆ ಶಿವನ ಪರಿಚಯ ಕೊಡಿ. ಅವನಿಗೆ ತನ್ನದೇ ಆದ ದೇಹ ಇಲ್ಲ ಅಂತ ತಿಳಿಸ್ರಿ. ಆದರೆ ಜ್ಞಾನ ಯೋಗದ ಶಿಕ್ಷಣ ಕೊಡೋದಕ್ಕಾಗಿ ಅವನಿಗೂ ಒಂದು ಬಾಡಿಗೆ ದೇಹ ಬೇಕಾಗ್ತದೆ ಅಂತಲೂ ತಿಳಿಸ್ರಿ. ದೇಹ ಇಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸುಖ ದುಃಖ ಆತ್ಮ शरीर के साथ ही भोगती है. आत्मा अलग हो जाती है तो कुछ भी कर नहीं सकती. शिव बाबा ने भी कुछ किया होगा. वह पतित पावन है, परंतु कैसे आकर सबको पावन बनाते यह कोई जानते नहीं. ಸುಖ ದುಃಖ ಅನುಭವಿಸುವುದು ಆತ್ಮ ದೇಹದ ಮೂಲಕ ಅನುಭವಿಸ್ತದೆ. ಆತ್ಮ ಪ್ರತಿಯೊಂದು ಕಾರ್ಯ ದೇಹದ ಮೂಲಕ ಮಾಡ್ತದೆ. ದೇಹದ ಮೂಲಕನೇ ನೋಡ್ತದೆ, ಕೇಳ್ತದೆ. ಹಾಗೆ ಪರಮಾತ್ಮನೂ ಸಹ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕಾಗಿ ಒಂದು ದೇಹದ ಆಧಾರವನ್ನು ಪಡ್ಕೊಂಡು ಬಂದು ಆ ದೇಹದ ಮೂಲಕ ನಮಗೆ ಶಿಕ್ಷಣ ಕೊಡ್ತಾರೆ. साधारण तन में प्रवेश कर पार्ट बजाते हैं, गाते हैं ब्रह्मा द्वारा स्थापना, तो पतित दुनिया में ब्रह्मा कहाँ से आया? परमात्मा स्वयं कहते, मेरा शरीर तो है नहीं, मैंने इनमें प्रवेश किया. मेरा नाम शिव है, तुम आकर मेरे बने हो, तभी तुम्हारा भी नाम बदलता है. ಬಾಬಾ ಹೇಳ್ತಾರೆ, ಇವರ ದೇಹದಲ್ಲಿ ಪ್ರವೇಶ ಮಾಡಿ ಇವರಿಗೆ ಬ್ರಹ್ಮ ಅಂತ ನಾಮಕರಣ ಮಾಡ್ತೀನಿ. ನೀವೆಲ್ಲರೂ ಇವರ ಮೂಲಕನೇ ನನ್ನ ಮಕ್ಕಳಾಗ್ತೀರಿ. ಆಗ ನಿಮಗೂ ಸಹ ಹೊಸ ಹೆಸರನ್ನು ಕೊಡ್ತೀನಿ. सन्यासियों के पास जाकर संन्यास करते हैं तो उन्हों के भी नाम बदली होते हैं ना. अब बाप सन्मुख आया है. ईश्वर जिसको आधा कल्प तुमने याद किया, फिर चलते चलते तुम उनको भी भूल जाते हो. ಸನ್ಯಾಸಿಗಳಲ್ಲಿ ಯಾರು ಹೋಗಿ ಸನ್ಯಾಸ ದೀಕ್ಷೆ ತಗೋತಾರೆ ಅವರನ್ನು ಮತ್ತೆ ಹೊಸ ನಾಮಕರಣ ಮಾಡ್ತಾರೆ, ಅವರ ಹೆಸರುಗಳನ್ನು ಬದಲಾಯಿಸ್ತಾರೆ. ಹಾಗೆ ಪರಮಾತ್ಮನೂ ಸಹ ಇಲ್ಲಿ ಬಂದಂಥ ಮಕ್ಕಳಿಗೆ ಹೊಸ ಹೊಸ ಹೆಸರುಗಳನ್ನು ಕೊಡ್ತಾರೆ. ಮೊದಲು ಕೊಟ್ಟಿದ್ದರು, ಆದರೆ ಅಂಥವರೂ ಸಹ ತಂದೆಯ ಕೈ ಬಿಟ್ಟು ಹೋಗಿಬಿಟ್ಟು ಅಂದಿನಿಂದ ಶಿವಬಾಬಾ ಹೆಸರುಗಳನ್ನು ಬದಲಾಯಿಸುವ ಪದ್ಧತಿಯನ್ನು ನಿಲ್ಲಿಸಿಬಿಟ್ರು. ಸನ್ಯಾಸಿ ತೋ ಸುಖ ಕೋ ಮಾನ್ತೆ ಹಿ ನಹಿ, ವಹ ಸುಖ ಕೋ ಕಾಗವಿಷ್ಠಾ ಸಮಾನ್ ಸಮಜ್ತೆ ಹೈ. ಸ್ವರ್ಗ ಕಾ ನಾಮ್ ತೋ ಬಾಲಾ ಹೈ, ಕೋಯಿ ಮರ್ತಾ ಹೈ ತೋ ಕಹತೆ ಸ್ವರ್ಗ ಗಯಾ.
ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ಸ್ವರ್ಗದ ಸುಖವನ್ನು ಒಪ್ಪೋದಿಲ್ಲ. ಸುಖ ಅಂದರೆ ಅದು ಕಾಗವಿಷ್ಠೆಗೆ ಸಮಾನ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸ್ವರ್ಗದ ಸುಖ ಅವರಿಗೆ ಗೊತ್ತಿಲ್ಲ. ಯಾರಾದರೂ ದೇಹ ಬಿಟ್ಟಾಗ ಹೇಳ್ತಾರೆ ಸ್ವರ್ಗಕ್ಕೆ ಹೋದರು ಅಂತ, ಆದರೆ ಯಾರೊಬ್ಬರೂ ಸ್ವರ್ಗಕ್ಕೆ ಹೋಗಿಲ್ಲ ಅಂತ ಬಾಬಾ ಹೇಳ್ತಾರೆ. इतना बाप समझाते तो क्यों नहीं उनकी मत पर पूर्ण रूप से चलना चाहिए. बाबा आया है सबको मुक्ति जीवन मुक्ति देने के लिए. ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ನಾನು ಸವಿಸ್ತಾರವಾಗಿ ಸ್ಪಷ್ಟವಾಗಿ ನಿಮಗೆ ತಿಳಿಸಿಕೊಡ್ತೀನಿ ಅಂದ ಮೇಲೆ ನನ್ನ ಮತದಂತೆ ನೀವು ಯಾಕೆ ನಡಿಬಾರದು? ಸಂಪೂರ್ಣವಾಗಿ ನನ್ನ ಮತದಂತೆ ಯಾಕೆ ನಡಿಬಾರದು? ನಾನು ಬಂದಿರೋದೇ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡೋದಕ್ಕಾಗಿ. ಬಾಬಾ ಕಾ ಪಾರ್ಟ್ ಹೇ ಬಚ್ಚೋं को वर्षा देना. निराकार रचयिता बाप से वर्षा कैसे मिलता यह भी तुम जानते हो. मेरा परिचय तुमको कहाँ से मिला? भगवान वाच, क्या मैं कृष्ण हूँ? मैं ब्रह्मा हूँ? नहीं, मैं सभी आत्माओं का निराकार बाप. ನನ್ನ ಪರಿಚಯ ನಿಮಗೆ ಯಾರಿಂದ ಸಿಕ್ತು? ಕೃಷ್ಣನಿಂದ ಸಿಕ್ಕಿದೆಯೇ? ಬ್ರಹ್ಮ ತಂದೆಯಿಂದ ನನ್ನ ಪರಿಚಯ ಸಿಕ್ಕಿದೆಯೇ? ಇಲ್ಲ. ನಾನು ಕೃಷ್ಣನೂ ಅಲ್ಲ, ನಾನು ಬ್ರಹ್ಮನೂ ಅಲ್ಲ. ನಾನು ನಿರಾಕಾರ ಪರಮಾತ್ಮ. ಇವರ ಮುಖದಿಂದ ನನ್ನ ಪರಿಚಯ ನಾನೇ ಬಂದು ಕೊಡ್ತೀನಿ. और कोई नहीं मेरा ಪರಿಚಯ ದೇ ಸಕ್ತಾ. ಬೇರೆ ಯಾರೂ ಸಹ ನನ್ನ ಸತ್ಯ ಪರಿಚಯ ಕೊಡೋದಕ್ಕೆ ಆಗೋದಿಲ್ಲ. भल अपने को शिवोहम कहते परंतु यह नहीं कह सकते कि मैं सभी आत्माओं का बाप हूँ. ದೇಹಧಾರಿ ಗುರುಗಳು ಅಥವಾ ಕೆಲವರು ಶಿವೋಹಂ ಅಂತ ಹೇಳ್ಕೊಳ್ತಾರೆ, ನಾನೇ ಶಿವ ಅಂತಲೂ ಹೇಳ್ತಾರೆ. ಆದರೆ ನಾನು ಸರ್ವ ಆತ್ಮರಿಗೂ ತಂದೆ ಆಗಿದ್ದೇನೆ ಅಂತ ಯಾರೂ ಹೇಳೋದಿಲ್ಲ. ವಹ ಅಪ್ನೆ ಕೋ ಗುರು कहलाते. वहाँ बाप तो मिला नहीं, टीचर मिला नहीं, फट से गुरु मिल गया. यहाँ कायदे का ज्ञान है. यहाँ तुम्हारा बाप टीचर गुरु मैं एक ही. ಲೌಕಿಕದಲ್ಲಿ ಮನುಷ್ಯರು ಗುರುಗಳನ್ನು ಮಾಡ್ಕೋತಾರೆ. ಅಲ್ಲಿ ಅವರಿಗೆ ಗುರು ಮಾತ್ರ ಸಿಗ್ತಾರೆ ವಿನಃ ಪಾಲನೆ ಕೊಡುವಂಥ ತಂದೆ ಸಿಗೋದಿಲ್ಲ. ಶಿಕ್ಷಣ ಕೊಡುವಂತಹ ನಿಯಮಗಳನ್ನು ಹೇಳುವಂಥ ಶಿಕ್ಷಕ ಸಿಗೋದಿಲ್ಲ. ಒಂದೇ ಸಲ ಹೋಗಿ ಗುರುಗಳ ಹತ್ತಿರ ದೀಕ್ಷೆ ತಗೊಳ್ತಾರೆ. ಆದರೆ ಇಲ್ಲಿ ಬಾಬಾ ಹೇಳುವ ಜ್ಞಾನ ಇದು ಕಾಯ್ದೆಯ ಜ್ಞಾನ ಆಗಿದೆ. ಇಲ್ಲಿ ತಂದೆ ಗುರು ಶಿಕ್ಷಕ ಒಟ್ಟಿಗೆ ಸಿಕ್ಕಿಬಿಡ್ತಾರೆ. ವಂಡರ್ ಖಾನಾ ಚಾಹಿಯೆ कि पतित दुनिया को कैसे बाप पावन बनाते होंगे. 21 जन्म का वर्षा देने वाले बाप की मत पर कदम कदम चलो. माया दुस्तर है. बाबा कहते पढ़ते भी है, फिर भी अहो माया बाप को फारकती देते, इसलिए कहते हैं खबरदार रहना. ಪರಮಾತ್ಮ ಬಂದು ಹೇಗೆ ಪತಿತ ಪ್ರಪಂಚವನ್ನು ಪಾವನ ಮಾಡ್ತಾನೆ, ಹೇಗೆ ನಮಗೆ 21 ಜನ್ಮದ ಆಸ್ತಿ ಕೊಡ್ತಾನೆ ಅಂತ ವಿಚಾರ ಮಾಡಿದರೆ ಆಶ್ಚರ್ಯ ಆಗಬೇಕು, ಖುಷಿಯಾಗಬೇಕು. ಆದರೆ ಮಾಯೆ ಬಹಳ ಕಠೋರವಾಗಿದೆ. ಮಕ್ಕಳನ್ನು ತನ್ನ ವಶದಲ್ಲಿ ಮಾಡ್ಕೊಂಡು ಬಿಡ್ತದೆ. ಆಗ ಮಕ್ಕಳು ತಂದೆಗೆ ಡೈವೋರ್ಸ್ ಕೊಟ್ಟು ಹೋಗಿಬಿಡ್ತಾರೆ. ಅದಕ್ಕಾಗಿ ಬಾಬಾ ಮತ್ತೆ ಮತ್ತೆ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ. बाप को बच्चे फारकती देवे तो कहेंगे ना मैंने तुम्हारी इतनी पालना की फिर भी मुझे छोड़ दिया. यहाँ तो औरों की सेवा करनी, औरों को आप समान
बनाने की। यह मदद मेरी नहीं करेंगे, फारकती देकर ನಾಮ ಬದ್ನಾಮ್ ಕರ್ ದೇತೆ ಹೇ. ಲೌಕಿಕದಲ್ಲಿನೂ ಮಕ್ಕಳು ತಂದೆಯ ಕೈ ಬಿಟ್ಟು ಹೋದರೆ ತಂದೆ ಕೇಳ್ತಾರೆ, ನಾನಿಷ್ಟೆಲ್ಲ ನಿಮಗೆ ಪಾಲನೆ ಮಾಡಿದೆ, ಶಿಕ್ಷಣ ಕೊಟ್ಟೆ, ನೀವು ನನ್ನ ಕೈ ಬಿಟ್ಟು ಹೋಗ್ತೀರಾ ಅಂತ ತಂದೆ ತಾಯಿಗಳು ಕೇಳ್ತಾರೆ. ಹಾಗೆ ಬಾಬಾನು ಇಲ್ಲಿ ಮಕ್ಕಳಿಗೆ ಕೇಳ್ತಾರೆ, ಮಕ್ಕಳೇ, ಇಷ್ಟೆಲ್ಲ ನಾನು ಸೇವೆ ಮಾಡಿದ್ದೀನಿ, ನಿಮಗೆ ಜ್ಞಾನ ತಿಳಿಸಿದ್ದೀನಿ, ಆಸ್ತಿ ಕೊಡ್ತಿದ್ದೀನಿ, ಪಾಲನೆ ಮಾಡ್ತಿದ್ದೀನಿ, ನೀವು ನನ್ನ ಸಮಾನ ಸೇವೆ ಯಾಕೆ ಮಾಡಬಾರ್ದು? ನನ್ನ ಕೈಯನ್ನು ಯಾಕೆ ಬಿಟ್ಟು ಹೋಗ್ತೀರಿ? ನಾನು ಹೇಗೆ ನಿಮಗೆ ಜ್ಞಾನ ಹೇಳಿ ನನ್ನ ಸಮಾನ ಮಾಡ್ತಿದ್ದೀನಿ, ಹಾಗೆ ನೀವು ಸಹ ಅನೇಕರಿಗೆ ಜ್ಞಾನ ತಿಳಿಸಿ ನಿಮ್ಮ ಸಮಾನ ಮಾಡಬೇಕು. कितना मुश्किल होता है, अबलाओं पर बहुत अत्याचार होते हैं, ज्ञान यज्ञ में विघ्न पड़ते हैं, माया कितने तूफान लाती है, ಭಕ್ತಿ ಮಾರ್ಗ ಮೇ ಯಹ ನಹಿ ಹೋತ್. ಬಾಬಾ ಹೇಳ್ತಾರೆ, ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳು ನಡೀತವೆ, ಜ್ಞಾನ ಯಜ್ಞದಲ್ಲಿ ಎಷ್ಟೊಂದು ವಿಘ್ನಗಳು ಬರ್ತವೆ. ಮಾಯೆ ಸಾಕಷ್ಟು ಬಿರುಗಾಳಿಯನ್ನು ತಂದಾಕ್ತದೆ, ಆದರೆ ಭಕ್ತಿಯಲ್ಲಿ ಈ ಥರ ನಡೆಯೋದಿಲ್ಲ. ಬಾಪ್ ಕಹತೆ, ಸಯಾನೆ ಬಚ್ಚೆ ತುಮ್ ಮೇರಿ ಮತ್ ಪರ್ ಚಲೋ, अपने दिल रूपी दर्पण में देखना चाहिए कि मैंने कोई विकर्म तो नहीं किया. बाप का बन थोड़ा भी विकर्म करते हो तो 100 गुना ದಂಡ हो जाता है. ಆದ್ದರಿಂದ ಬಾಬಾ ಹೇಳ್ತಾರೆ, ಪ್ರತಿದಿನ ಜ್ಞಾನ ದರ್ಪಣದಲ್ಲಿ ನಿಮ್ಮ ಪುರುಷಾರ್ಥವನ್ನು ನೋಡಿಕೊಳ್ಳಿ. ತಂದೆಯ ಮಕ್ಕಳಾಗಿ ನೀವು ವಿಕರ್ಮ ಮಾಡಿದರೆ 100ಕ್ಕೆ 100ರಷ್ಟು ಶಿಕ್ಷೆ ಅನುಭವಿಸಬೇಕಾಗ್ತದೆ. बहुत नुकसान कर देते, देखना है हम अपना खाता जमा करते हैं या नहीं. माया के भूतों को भगा देना चाहिए. ऐसी अवस्था हो तब दिल पर चढ़े तो तख्त पर भी बैठेंगे. ನೋಡ್ಕೋಬೇಕು, ನಿಮ್ಮ ಖಾತೆಯಲ್ಲಿ ಜಮಾ ಎಷ್ಟು ಆಗ್ತಾ ಇದೆ, ಖರ್ಚು ಎಷ್ಟಾಗ್ತಾ ಇದೆ. ಮಾಯೆಯ ಭೂತಗಳು ಹತ್ತಿರ ಬಂದರೆ ಓಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಅಂಥ ಅವಸ್ಥೆ ನಿಮ್ಮಲ್ಲಿ ಬಂದರೆ ನೀವು ತಂದೆಯ ಹೃದಯದಲ್ಲಿ ಆಸೀನರಾಗ್ತೀರಿ. ಮಾಯೆ ಬಂದ್ರೂ ಹೆದರದೆ ಯಾರು ಮಾಯೆಗೆ ಓಡಿಸ್ತಾರೆ, ಆ ಭೂತಗಳನ್ನು ಓಡಿಸ್ತಾರೆ, ಅಂತಹ ಮಕ್ಕಳು ತಂದೆಯ ಹೃದಯದಲ್ಲಿ ವಾಸ ಮಾಡ್ತಾರೆ. ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಆಗ್ತಾರೆ. ಅವರಿಗೆ ಭವಿಷ್ಯದಲ್ಲೂ ಸಹ ರಾಜ್ಯ ಸಿಂಹಾಸನದ ಪ್ರಾಪ್ತಿಯಾಗ್ತದೆ. समझते हो हमारा तख्त क्या होगा, शिव बाबा का मंदिर बनाते हो तो तुम्हारा महल कितना सुंदर और ऊंचा होगा. ನೀವೆಲ್ಲರೂ ಸೇರಿ ಭಕ್ತಿ ಮಾರ್ಗದಲ್ಲಿ ನನ್ನ ಸಲುವಾಗಿ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸಿದ್ದೀರಿ. ಅದರ ಬದಲಾಗಿ ನಾನು ನಿಮಗೆ ಸತ್ಯಯುಗದಲ್ಲಿ ದೊಡ್ಡ ದೊಡ್ಡ ಅರಮನೆಗಳನ್ನು ಕೊಡ್ತೀನಿ. तुमको विश्व का मालिक बनाता हूँ. तुम्हारे पास अथाह धन होगा, फिर तुम मेरा मंदिर बनाते. सारा धन मंदिर में तो बनाने में नहीं लगाएंगे. अभी तुम जानते हो हम विश्व के मालिक थे. ನಿಮ್ಮ ಹತ್ತಿರ ಅಪಾರವಾದ ಸಂಪತ್ತು, ಹಣ ಇತ್ತು. ನೀವೇ ದ್ವಾಪರ ಯುಗದಲ್ಲಿ ನನ್ನ ಮಂದಿರಗಳನ್ನು ಕಟ್ಟಿಸ್ತೀರಿ. ಇರುವ ಹಣವನ್ನೆಲ್ಲ ಹಾಕಿ ಕಟ್ಟಿಸೋದಿಲ್ಲ. ಇರುವ ಹಣದಲ್ಲಿ ಅಲ್ಪ ಸ್ವಲ್ಪ ಕೊಟ್ಟು ಮಂದಿರಗಳನ್ನು ಕಟ್ಟಿಸ್ತೀರಿ. ಆ ಮಂದಿರನೇ ಅಷ್ಟೊಂದು ವೈಭವದಿಂದ ಕಟ್ಟಿಸ್ಬೇಕಾದ್ರೆ ನಿಮ್ಮ ಹತ್ತಿರ ಎಷ್ಟು ಹಣ ಇದ್ದಿರಬಹುದು. ವಿಶ್ವ महाराजन को तो धनदाता कहते. उसने भक्ति मार्ग में कितना बड़ा मंदिर बनाया, तुम भी बनाते हो. ಯಾರು ಸತ್ಯ ತ್ರೇತಾಯುಗದಲ್ಲಿ
ವಿಶ್ವ ಮಹಾರಾಜನಾಗಿರ್ತಾರೆ. ಅವರೇ ದ್ವಾಪರ ಯುಗದಲ್ಲಿ ಬಂದಾಗ ಶಿವನ ಮಂದಿರವನ್ನು ವೈಭವದಿಂದ ಕಟ್ತಾರೆ. ನೀವು ಕಟ್ತೀರಿ. ದ್ವಾಪರ ಕಲಿಯುಗದ ಪ್ರತಿಯೊಬ್ಬ ರಾಜನ ಆಸ್ಥಾನದಲ್ಲಿ ಮಂದಿರ ಇರ್ತದೆ. ಪಹಲೆ ಶಿವ ಕಾ ಮಂದಿರ ಬನಾತೆ ಫಿರ್ ದೇವತಾओं का ಬನಾತೆ. ಎಲ್ಲ ರಾಜರು ಒಬ್ಬರನ್ನ ನೋಡಿ ಒಬ್ಬರು ತಮ್ಮ ರಾಜಧಾನಿಯಲ್ಲಿ ಶಿವನ ಮಂದಿರವನ್ನು ಕಟ್ತಾರೆ. ಅಭಿ ತುಮ್ ಬಚ್ಚೋं को कितना सत्य समाचार सुनाते. तुम बच्चों को इस पढ़ाई से बहुत खुशी होनी चाहिए. तुम बच्चे जानते हो पुरुषार्थ से हम यह बनेंगे, फिर श्रीमत पर क्यों नहीं चलते. ಬಾಬಾ ಹೇಳ್ತಾರೆ, ನಿಮಗೀಗ ತಿಳಿದಿದೆ, ಪುರುಷಾರ್ಥ ಮಾಡಿದರೆ ನೀವು ಅಂತಹ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ತೀರಿ ಅಂತ. ಅಂದ ಮೇಲೆ ಯಾಕೆ ಸರಿಯಾಗಿ ಅಭ್ಯಾಸ ಮಾಡಿ ಖುಷಿಯ ಅನುಭವ ಮಾಡಬಾರ್ದು. ಫಿರ್ ಶ್ರೀಮತ್ ಪರ್ ಕ್ಯೋ ನಹಿ ಚಲ್ತೆ. ಯಾಕೆ ನೀವು ಶ್ರೀಮತದಂತೆ ನಡೆಯೋದಿಲ್ಲ. ತುಮ್ ಭೂಲ್ ಕ್ಯೋ ಜಾತೆ ಹೋ. ಮತ್ತೆ ಮತ್ತೆ ನನ್ನನ್ನು ಯಾಕೆ ಮರೀತೀರಿ. ಯಹ ತೋ ಕಹಾನಿ ಘರ್ ಮೇ ಹಿ ಮಿತ್ರ ಸಂಬಂಧಿ ಕಹಾನಿಯಾ ಸುನಾತೆ. ಬಾಪ ಭಿ ತುಮಕೋ ಸಾರೆ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ಯ ಕಿ ಕಹಾನಿ ಸುನಾತೆ. ಹೇಗೆ ಮಿತ್ರ ಸಂಬಂಧಿಕರಿಗೆ ಮೊದಲು ಪುರಾಣ ಪುಸ್ತಕಗಳ ಕಥೆಗಳನ್ನು ಹೇಳ್ತಿದ್ರು ಪರಸ್ಪರರಿಗೆ, ಹಾಗೆ ನೀವು ನಿಮ್ಮ ಎಲ್ಲ ಮಿತ್ರ ಸಂಬಂಧಿಕರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಈ ಸತ್ಯ ಕಥೆಯನ್ನು ತಿಳಿಸಿರಿ. ಬಾಪ್ ರೋಜ್ ಯಹ ಕಹಾನಿ ಸುನಾತೆ ಹೈ. ತುಮ್ ಬಚ್ಚೆ ಬನ್ ಜಾओ, अपने को लायक बनाओ ರಾಜ್ಯ ಭಾಗ್ಯ ಲೇನೇಕೆ. ಶಿವ ಬಾಬಾ ಪ್ರತಿದಿನ ಬಂದು ನಿಮ್ಮದೇ ಆದ ಕಥೆಯನ್ನು ಹೇಳ್ತಾರೆ. ಸೃಷ್ಟಿ ನಾಟಕದ ಕಥೆನೂ ಹೇಳ್ತಾರೆ. ಸತ್ಯಯುಗದ ದೇವತಾ ಆಗಲಿಕ್ಕೆ ಲಾಯಕ ಆಗ್ರಿ, ರಾಜ್ಯ ಭಾಗ್ಯ ಪಡಿರಿ ಅಂತ ಹೇಳ್ತಾರೆ. ಯಹ ಸತ್ಯನಾರಾಯಣ ಕಿ ಕಹಾನಿ. ಯಹ ಕಹಾನಿ ತುಮಕೋ ಸುನ್ಕರ್ ಫಿರ್ ಔರೋಂ ಕೋ ಸುನಾನಿ ಹೇ ಅಮರ್ ಬನಾನೆ ಕೆ ಲಿಯೆ. ಇದು ಸತ್ಯನಾರಾಯಣ ಕಥೆಯಾಗಿದೆ. ಈ ಕಥೆಯನ್ನು ನೀವು ಕೇಳಿ ಜನರಿಗೂ ತಿಳಿಸಿರಿ. ಜನರನ್ನು ಅಮರ ಮಾಡೋದಕ್ಕಾಗಿ ಈ ಕಥೆಯನ್ನು ನೀವು ಎಲ್ಲರಿಗೂ ತಿಳಿಸಬೇಕು. ಫಿರ್ ಭಕ್ತಿ ಮಾರ್ಗ ಮೇ ಕಥಾಯೇ ಸುನಾಯೆಂಗೆ. ಸತ್ಯ ತ್ರೇತಾ ಮೇ ಯಹ ಜ್ಞಾನ ಭೂಲ್ ಜಾಯೇಗ. ಸಂಗಮ ಯುಗದಲ್ಲಿ ಜ್ಞಾನದ ಕಥೆಗಳನ್ನು ತಿಳಿಸಿರಿ. ಭಕ್ತಿ ಮಾರ್ಗದಲ್ಲಿ ಭಕ್ತಿಯ ಕಥೆಗಳನ್ನು ಹೇಳ್ತೀರಿ. ಸತ್ಯತ್ರೇತಾಯುಗದಲ್ಲಿ ಜ್ಞಾನದ ಕಥೆನೂ ಇರೋದಿಲ್ಲ, ಭಕ್ತಿಯ ಕಥೆನೂ ಇರೋದಿಲ್ಲ. ಈ ಜ್ಞಾನ ಅಲ್ಲಿ ಲೋಪವಾಗ್ತದೆ. ಈ ಜ್ಞಾನ ಸತ್ಯತ್ರೇತಾಯುಗದ ದೇವತೆಗಳು ಮರೀತಾರೆ. बाप कितना साधारण चलते, कहते मैं तुम बच्चों का सर्वेंट हूँ. जब तुम दुखी बनते हो तो मुझे बुलाते हो कि आकर पतितों को पावन बनाओ, विश्व का मालिक बनाओ. ಮನುಷ್ಯ ಸಮಜ್ತೆ ಥೋಡೆ. ಬಾಬಾ ಹೇಳ್ತಾರೆ, ಇಂತಹ ಶ್ರೇಷ್ಠ ಜ್ಞಾನವನ್ನು ನಾನು ಎಷ್ಟು ಸರಳವಾಗಿ ತಿಳಿಸಿಕೊಡ್ತೀನಿ. ಸಾಧಾರಣ ರೂಪದಲ್ಲಿ ಬಂದು ಸಾಧಾರಣತೆಯಿಂದ ಇದ್ದು ನಿಮ್ಮ ಸೇವೆ ಮಾಡ್ತೀನಿ. ನೀವು ಯಾವಾಗ ದುಃಖಿ ಆಗ್ತೀರಿ ಆಗ ನೀವು ನನಗೆ ಕರೀತೀರಿ. ಹೇ ಪತಿತ ಪಾವನ, ಬಂದು ನಮಗೆ ಪಾವನ ಮಾಡು, ವಿಶ್ವದ ಮಾಲೀಕ ಮಾಡು ಅಂತಲೇ ಕರೀತೀರಿ. ತುಮ್ ಸಮಜ್ತೆ ಹೋ ಬಾಬಾ ಹಮ್ಕೋ पतित से पावन बना रहे, तो बाबा को भूलना नहीं चाहिए. तुम्हें ऊंच सर्विस करनी, बाप को याद करना है और घर चलना है. ಈಗ ತಂದೆ ಬಂದಿದ್ದಾರೆ, ಪತಿತರನ್ನು ಪಾವನ ಮಾಡ್ತಿದ್ದಾರೆ. ನಿಮ್ಮನ್ನು
ಪಾವನ ದೇವತಾ ಮಾಡ್ತಿದ್ದಾರಂದರೆ ನೀವು ಆ ತಂದೆಗೆ ಮರಿಬಾರದು. ಉನ್ನತವಾದ ಸೇವೆ ಮಾಡಬೇಕು, ತಂದೆಗೆ ನೆನಪು ಮಾಡಬೇಕು ಮತ್ತು ತಂದೆಯ ಜೊತೆಗೆ ಮನೆಗೆ ಹೋಗಬೇಕು. ಕೊನೆ ಸಮಯದಲ್ಲಿ ತಂದೆಯ ನೆನಪು ಮಾಡ್ತಾ ಮಾಡ್ತಾ ದೇಹ ಬಿಟ್ಟು ತಂದೆಯ ಜೊತೆಗೆ ನಾವು ಹೋಗಬೇಕಾಗಿದೆ ಅನ್ನೋದನ್ನು ಸದಾ ನೆನ್ಪಿಟ್ಕೊಳ್ಳಿ. ಅಚ್ಚ मीठे मीठे सिकिलदे बच्चों प्रति बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणೆಗಾಗಿ मुख्यांशಗಳು. रोज़ अपने दिल रूपी दर्पण में देखना है कि कोई भी विकर्म करके अपना व दूसरों का नुकसान तो नहीं करते हैं. ಪ್ರತಿದಿನ ನಿಮ್ಮ ಹೃದಯದ ದರ್ಪಣದಲ್ಲಿ ನೋಡ್ಕೊಳ್ಳಿ, ನೀವು ವಿಕರ್ಮ ಮಾಡಿ ತಮ್ಮ ಹಾಗೂ ಅನ್ಯರ ನುಕ್ಸಾನ ಮಾಡ್ತಿಲ್ಲ ತಾನೆ. सयाना बन बाप की मत पर चलना है, भूतों को भगा देना है. ನೀವು ಚತುರ ಮಕ್ಕಳಾಗಿ ತಂದೆಯ ಮತದಂತೆ ನಡಿಬೇಕು, ಭೂತಗಳನ್ನು ಓಡಿಸಬೇಕು. ಎರಡನೇ, बाप जो सत्य समाचार व कहानी सुनाते हैं वह सुनकर औरों को भी सुनानी. ಬಾಬಾ ಯಾವ ಸತ್ಯ ಸಮಾಚಾರ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಅಮರ ಕಥೆ ಮತ್ತು ಸತ್ಯನಾರಾಯಣ ಕಥೆ ಹೇಳ್ತಾ ಇದ್ದಾರೆ, ಅದನ್ನು ನೀವು ಕೇಳಿ ಜನರಿಗೂ ಹೇಳಬೇಕು. वरदान. हर समय अपने दिल में बाप की प्रत्यक्षता का झंडा लहराने वाले दृढ़ संकल्पधारी भव. ಪ್ರತಿಯೊಂದು ಸಮಯದಲ್ಲಿ ತಮ್ಮ ಹೃದಯದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಧ್ವಜ ಹಾರಿಸುವಂತಹ ದೃಢ ಸಂಕಲ್ಪಧಾರಿ ಆಗಿರಿ. जैसे स्नेह के कारण हर एक के दिल में आता है कि हमें बाप को प्रत्यक्ष करना ही है, ऐसे अपने संकल्प, बोल और कर्म द्वारा दिल में प्रत्यक्षता का झंडा लहराओ. सदा खुश रहने की डांस करो, कभी खुश कभी उदास नहीं. ಹೇಗೆ ಸ್ನೇಹದ ಕಾರಣದಿಂದ ಪ್ರತಿಯೊಬ್ಬರಿಗೂ ಸಂಕಲ್ಪ ಬರ್ತದೆ, ನನ್ನ ಹೃದಯದಲ್ಲಿ ತಂದೆಯ ಧ್ವಜ ಹಾರ್ತಾ ಇರಬೇಕು ಅಂತ, ನಾನು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಹಾಗೆಯೇ ತಮ್ಮ ಸಂಕಲ್ಪ, ಶಬ್ದ, ಕರ್ಮದ ಮೂಲಕ ಪ್ರತ್ಯಕ್ಷತೆಯ ಧ್ವಜ ಹಾರಿಸಿರಿ. ಸದಾ ಖುಷಿಯಿಂದ ಇರಿ, ಸದಾ ಜ್ಞಾನ ನೃತ್ಯ ಮಾಡಿರಿ, ಸದಾ ಖುಷಿಯಲ್ಲಿ ಇರಿ, ಯಾವತ್ತೂ ಉದಾಸ ಆಗಬೇಡಿ. ऐसा दृढ़ संकल्प अर्थात व्रत धारण करो कि जब तक जीना है तब तक खुश रहना है. ಇಂತಹ ಒಂದು ದೃಢ ಸಂಕಲ್ಪ ಮಾಡಿರಿ, ವ್ರತ ಹಿಡಿರಿ, ನಾವು ಬದುಕಿರೋವರೆಗೂ ಸದಾ ಖುಷಿಯಿಂದ ಇರ್ತೇವೆ ಅಂತ. ಜೀವನ ಇರೋ ತನಕನೂ ನಾವು ಖುಷಿಯಿಂದ ಇರಬೇಕಾಗಿದೆ ಎಂಬ ಸಂಕಲ್ಪ ದೃಢ ಮಾಡಿಕೊಳ್ಳಿರಿ. मीठा बाबा, प्यारा बाबा, मेरा बाबा, यही गीत ऑटोमेटिक बजता रहे तो प्रत्यक्षता का झंडा लहराने लगेगा. ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ, ಈ ಹಾಡು ನಿಮ್ಮ ಹೃದಯದಲ್ಲಿ ಸದಾ ಮೂಡಿ ಬರಲಿ. ಆಟೋಮೆಟಿಕ್ಕಾಗಿ ಈ ಹಾಡು
ನಡೀತಾ ಇರಲಿ. ಆಗ ಪ್ರತ್ಯಕ್ಷತೆಯ ಧ್ವಜ ಹಾರುವುದು. ಸ್ಲೋಗನ್: विघ्न विनाशक बनना है तो सर्व शक्तियों से ಸಂಪನ್ನ ಬನು. ವಿಘ್ನ ವಿನಾಶಕ ಆಗಬೇಕಾದರೆ ಸರ್ವಶಕ್ತಿಗಳಿಂದ ಸಂಪನ್ನ ಆಗಿರಿ. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ. ಪರಮಾತ್ಮ ಸುಖದಾತಾ ಹೇ ನ ಕಿ ದುಃಖದಾತ. ಜಗದಂಬಾ ಸರಸ್ವತಿಯವರು ಹೇಳ್ತಾ ಇದ್ದಾರೆ, ಪರಮಾತ್ಮ ಸುಖದಾತ ಆಗಿದ್ದಾರೆ ವಿನಃ ದುಃಖದಾತ ಅಲ್ಲ. ಮನುಷ್ಯ ಜಾನ್ತೆ ಹೇ ತಕದೀರ್ ಬನಾನೆ ವಾಲಾ ವಹ ಏಕ ಪರಮಾತ್ಮ ಹೈ. ಕಹಾವತ್ ಭಿ ಹೇ ತಕದೀರ್ ಬನಾನೆ ವಾಲಾ ಜರಾ ಸಾಮನೆ ತೋ ಆ ಜಾओ. ಯಹ ಸಾರಿ ಮಹಿಮಾ ಅಥವಾ ಗಾಯನ್ ಏಕ ಪರಮಾತ್ಮ ಕಾ ಹೇ. ಮನುಷ್ಯರಿಗೆ ಗೊತ್ತಿದೆ, ಭಾಗ್ಯ ಕೊಡುವಂಥವನು ಪರಮಾತ್ಮ ಒಬ್ಬನೇ. ಆದ್ದರಿಂದ ಹಾಡ್ತಾ ಇರ್ತಾರೆ, ಹೇ ಭಾಗ್ಯ ವಿಧಾತ ತಂದೆ, ನಮ್ಮ ಸನ್ಮುಖದಲ್ಲಿ ಬಂದು ನಿನ್ನ ದರ್ಶನ ಕೊಡು ಅಂಥೇಳಿ. ಇತನಾ ಸಮಜ್ತೆ ಹುಯೇ ಭಿ ಜಬ್ ಕೋಯಿ ಕಷ್ಟ ಆತಾ ದುಃಖಿ ಹೋನೆ ಕೆ ಕಾರಣ ಫಿರ್ ಕಹ ದೇತೆ ಯಹ ದುಃಖ ಸುಖ ಭಲಾ ಬುರಾ ಯಹ ತಕದೀರ್ ಪರಮಾತ್ಮನೇ ಬನಾಯಿ. ಒಂದು ಕಡೆ ಹಾಡ್ತಾರೆ, ಪರಮಾತ್ಮ ಭಾಗ್ಯ ವಿಧಾತ ಅಂಥೇಳಿ. ಅವನೇ ಭಾಗ್ಯ ಹಂಚ್ತಾನೆ, ಅವನು ಬಂದು ನಮಗೆ ದರ್ಶನ ಕೊಡ್ತಾನೆ ಅಂತ. ಮತ್ತೊಂದು ಕಡೆ ಕಷ್ಟ ಬಂದಾಗ ಹೇಳ್ತಾರೆ, ಕಷ್ಟ ಕೊಡೋನು ಅವನೇ, ದುಃಖ ಕೊಡೋನು ಅವನೇ, ಸುಖ ಕೊಡೋನು ಅವನೇ ಅಂತ. कह देते प्रभु का दिया हुआ मीठा करके भोगना है, इसमें ही अपने को संतुष्ट रखे. अब प्रभु का भाणा अर्थात फल उनको मीठा रहने थोड़े ही देता है, परंतु मनुष्यों को इतनी भी बुद्धि नहीं कि हम परमात्मा को यह दोष क्यों देते. ಕಷ್ಟ ಬಂದಾಗ ಕೆಲವರು ಹೇಳ್ತಾರೆ, ಇದು ಸಹ ಪರಮಾತ್ಮ ಕೊಟ್ಟಂತಹ ಫಲ ಆಗಿದೆ, ಅದನ್ನೇ ನಾವು ಮಧುರ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಬೇಕು. ಕಷ್ಟವನ್ನೇ ಸುಖ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಬೇಕು ಅಂತ. ಆದರೆ ದುಃಖ ಬಂದಾಗ ಸುಖದಿಂದ ಇರಲಿಕ್ಕೆ ಆಗೋದಿಲ್ಲ. ಆಗ ಹೇಳ್ತಾರೆ, ಸುಖ ದುಃಖ ಕೊಡೋನು ಅವನೇ ಆಗಿದ್ದಾನೆ. दोष तो खुद मनुष्य का है, मनुष्य ने जो कर्म किए उसे भोगना पड़ता है. अपने अपने कर्मों अनुसार भोगते. फिर अगर कोई श्रेष्ठ कर्म करते हैं तो सुख भोगते हैं, भ्रष्ट कर्म करते तो दुखी बनते हैं. ಬಾಬಾ ಹೇಳ್ತಾರೆ, ದುಃಖಕ್ಕೆ ಕಾರಣ ಮನುಷ್ಯನ ಕರ್ಮಗಳು. ಮನುಷ್ಯ ತಾನೇ ಭ್ರಷ್ಟ ಕರ್ಮ ಮಾಡಿ ದುಃಖಿ ಆಗ್ತಾನೆ, ಶ್ರೇಷ್ಠ ಕರ್ಮ ಮಾಡಿದರೆ ಸುಖಿ ಆಗ್ತಾನೆ. ಇದರಲ್ಲಿ ಪರಮಾತ್ಮನ ದೋಷ ಏನೂ ಇಲ್ಲ. परमात्मा ने दिया हुआ फल को मीठा कर भोगने के लिए मनुष्य को पहले समझ होनी चाहिए. इसलिए परमात्मा आकर खुद ज्ञान और योग सिखलाते. ಪರಮಾತ್ಮ ಯಾವ ಫಲ ಕೊಡ್ತಾನೆ, ಯಾವ ಫಲವನ್ನು ನಾವು ಮಧುರ ರೂಪದಲ್ಲಿ ಸ್ವೀಕಾರ ಮಾಡಬೇಕು ಎಂಬುದಕ್ಕೆ ಮೊದಲು ಜ್ಞಾನ ಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಆ ಜ್ಞಾನ ಮತ್ತು ಯೋಗವನ್ನು ಅವನೇ ಬಂದು ಕಲಿಸ್ತಾನೆ. ಕಾಯ್ದಾ ಯಹ ಹೇ ಜೋ ಜೋ ಮಾಯಾ ಕಾ ಸಾಥ್ ಛೋಡ್ ಪರಮಾತ್ಮಾ ಕಾ ಸಾಥ್ ಲೇತಾ ಹೇ तो माया फिर उनका पीछा नहीं छोड़ती, बहुत ವಿಘ್ನ डालती. ಮತ್ತೊಂದು ನಿಯಮ ಏನಿದೆ ಅಂದರೆ, ಯಾರು ಮಾಯೆಯ ಕೈ ಬಿಟ್ಟು ಪರಮಾತ್ಮನ ಕೈ ಹಿಡಿತಾರೆ ಅವರಿಗೂ ಮಾಯೆ ಬಿಡೋದಿಲ್ಲ. ಬಹಳ ಬೆನ್ನತ್ತಿ ಅವರಿಗೆ ಬಹಳ ಕಷ್ಟ ಕೊಡ್ತದೆ, ವಿಘ್ನ ಆಗ್ತದೆ. ಪರಮಾತ್ಮ ಕೆ ಸದ್ಕೆ ಜೋ ಭಿ ಕುಛ ಸಹನ್ ಕರ್ತೆ
वो ಭೋಗನ मीठी लगती. ಆದರೆ ಪರಮಾತ್ಮನ ಕೈ ಹಿಡಿದು ಮಾಯೆಯ ವಿಘ್ನಗಳನ್ನು ಸಹನೆ ಮಾಡಿದಾಗ ಆ ಒಂದು ಕಷ್ಟನೂ ಸುಖದಲ್ಲಿ ಪರಿವರ್ತನೆ ಆಗ್ತದೆ. ಅಲ್ಲಿ ಕಷ್ಟದ ಅನುಭವ, ದುಃಖದ ಅನುಭವ ಆಗೋದಿಲ್ಲ. ಪರಮಾತ್ಮನ ಸಹಾಯ ಇತ್ತು, ಪರಮಾತ್ಮನ ಸಂಗ ಇತ್ತು ಅಂದರೆ ಮಾಯೆ ಕೊಡುವ ಕಷ್ಟನೂ ಕಷ್ಟ ಅನಿಸೋದಿಲ್ಲ. ಭಗವಾನ್ ಹಮೆ ಮೈಟ್ ಔರ್ ಲೈಟ್ ದೇ ದೇತೆ. ಮಾಯೆ ಜೊತೆಗೆ ಯುದ್ಧ ಮಾಡಲಿಕ್ಕಾಗಿ, ಮಾಯೆಯ ಮೇಲೆ ವಿಜಯಿ ಆಗಲಿಕ್ಕಾಗಿ ಪರಮಾತ್ಮ ನಮಗೆ ಶಕ್ತಿ ಮತ್ತು ಜ್ಞಾನ ಕೊಡ್ತಾನೆ, ಲೈಟ್ ಮತ್ತು ಮೈಟ್ ಕೊಡ್ತಾನೆ. परमात्मा कहते, बच्चे बिगड़ी हुई तकदीर मैं बनाता हूँ, तो मैं तकदीर को बनाने वाला हूँ. ಕೆಟ್ಟೋಗಿರುವಂತಹ ಭಾಗ್ಯವನ್ನು, ಕಳ್ಕೊಂಡಿರುವಂಥ ಭಾಗ್ಯವನ್ನು ಪುನಃ ಕೊಡೋದಕ್ಕಾಗಿ ನಾನು ಬರ್ತೀನಿ ವಿನಃ ನಿಮ್ಮ ಭಾಗ್ಯವನ್ನು ಕೆಡಿಸ್ಲಿಕ್ಕಾಗಿ ಬರೋದಿಲ್ಲ. ಬಾಕಿ ಜೋ ಮನುಷ್ಯ अपने आप विस्मृत करते हैं, वो अपनी तकदीर आपೇ ही ಬಿಗಾಡ್ತೆ. ಆದರೆ ಯಾವ ಮನುಷ್ಯರು ತಮ್ಮನ್ನು ತಾವು ಮರೀತಾರೆ, ತಂದೆಯನ್ನು ಮರೀತಾರೆ, ತಂದೆ ಹೇಳಿದ ಮಾತುಗಳನ್ನು ಮರೀತಾರೆ, ಅವರು ತಮ್ಮ ಭಾಗ್ಯ ತಾವೇ ಕಳ್ಕೋತಾರೆ. परंतु जो मनुष्य मेरे मिलने अर्थ भोगना भोगते हैं, उनके लिए जवाबदार मैं हूँ. अब वो भी तब होगा जब ऐसे कहेंगे कि परमात्मा तेरी मेरी एक मर्जी हो. भले लाखों दुनिया वाले कुछ भी कहे, परंतु उन्होंने पूर्ण निश्चय है कि हमको पढ़ाने वाला परमात्मा है. मैंने सौदा किया है, अब मैं किसकी परवाह रखूं. ಬಾಬಾ ಹೇಳ್ತಾರೆ, ನಿಮ್ಮ ಭಾಗ್ಯ ಪರಮಾತ್ಮ ಯಾವಾಗ ರೂಪಿಸ್ತಾನೆ, ನಿಮ್ಮ ಜವಾಬ್ದಾರಿ ಯಾವಾಗ ತಗೊಳ್ತಾನೆ ಅಂದರೆ ನೀವು ಸಂಪೂರ್ಣ ಅವನಿಗೆ ಬಲಿಯಾಗಿರಬೇಕು, ನಿಶ್ಚಯ ಬುದ್ಧಿಯಾಗಿರಬೇಕು. ಇಡೀ ಪ್ರಪಂಚನೇ ನಿಮಗೆ ವಿರೋಧ ಮಾಡಿದ್ರೂ ನೀವು ತಂದೆಯ ಕೈಯನ್ನು ಬಿಡಬಾರದು. ಅಂಥ ಮಕ್ಕಳ ಜವಾಬ್ದಾರಿಯನ್ನು ಬಾಬಾ ವಹಿಸಿಕೊಳ್ತಾರೆ. ತಬಿ ತೋ ಕಹತೆ परवाह रही पार ब्रह्म की, वह मिल गया. अब परमात्मा कहते, जो सिर्फ मेरी ही सुनते और मुझे ही देखते, ऐसी सीढ़ी पर जिसने पाँव रखा है, उनको भल माया की लहर हिलाएगी भी. परंतु जिनको पूरा निश्चय हो चुका है, तो प्रभु का हाथ कभी नहीं छोड़ेंगे. ಬಾಬಾ ಹೇಳ್ತಾರೆ, ಪರಮಾತ್ಮನನ್ನು ಪಡೆದುಕೊಳ್ಳುವ ಚಿಂತೆ ಇತ್ತು, ಈಗ ಅವನೇ ಸಿಕ್ಕಿದಾನಂದಮೇಲೆ ನಮ್ಮ ಜೀವನದಲ್ಲಿ ಚಿಂತೆ ಅನ್ನೋದೇ ಇರಬಾರದು. ಯಾವ ಮಕ್ಕಳು ಸದಾ ನನ್ನಿಂದನೇ ಕೇಳ್ತಾರೆ, ನನ್ನ ಮತವನ್ನೇ ಪಾಲಿಸ್ತಾರೆ, ನನ್ನನ್ನೇ ನೋಡ್ತಾರೆ, ಯಾರು ಈ ಜ್ಞಾನ ಮಾರ್ಗದ ಏಣಿಯ ಮೇಲೆ ಕಾಲಿಟ್ಟಿದ್ದಾರೆ ಅವರನ್ನು ಮಾಯೆ ಅಲುಗಾಡಿಸಬಹುದು, ಆದರೆ ಮುಳುಗಿಸೋದಿಲ್ಲ. ಅಂತಹ ನಿಶ್ಚಯ ಬುದ್ಧಿ ಮಕ್ಕಳು ನನ್ನ ಕೈಯನ್ನು ಯಾವತ್ತೂ ಬಿಡೋದಿಲ್ಲ ಮತ್ತು ನಾನು ಸಹ ಅವರ ಕೈಯನ್ನು ಬಿಡೋದಿಲ್ಲ. ಬಾಕಿ ಐಸಾ ನ ಹೋ ಜರಾ ಸಿ ಮಾಯಾ ಕಿ ಉಛಲ್ ಆಯೆ और अपनी तकदीर को लकीर लगा दे. ಸಣ್ಣ ಪ್ರಮಾಣದಲ್ಲಿ ಮಾಯೆ ಬಂದ ಕೂಡಲೇ ಮಕ್ಕಳು ತಮ್ಮ ಭಾಗ್ಯವನ್ನು ಕಳ್ಕೊಂಡು ತಂದೆಯ ಕೈ ಬಿಟ್ಟು ಹೋಗಿಬಿಡ್ತಾರೆ. ಆ ಥರ ಮಾಡಬಾರದು. ತಕದೀರ್ ಕೋ ಬಿಗಾಡನಾ और बनाना यह ಮನುಷ್ಯ ಕೆ ಹಾತ್ ಮೇ. ಭಾಗ್ಯವನ್ನು ರೂಪಿಸಿಕೊಳ್ಳುವುದು, ಭಾಗ್ಯವನ್ನು ಕೆಡಿಸಿಕೊಳ್ಳುವುದು ಮನುಷ್ಯರ ಕೈಯಲ್ಲಿ ಇದೆ. ನಾನು ನಿಮ್ಮ ಭಾಗ್ಯವನ್ನು ರೂಪಿಸಲಿಕ್ಕೆ ಸಹಾಯ ಮಾಡ್ತೀನಿ ವಿನಃ ಕೆಡಿಸ್ಲಿಕ್ಕೆ ನಾನು ಬಂದಿಲ್ಲ ಅಂತ ಶಿವಬಾಬಾ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.